ಸುತ್ತ 106 ಜನ ಇದ್ರು ಅವ್ರು ಯಾರು ನನಗೆ ಕಾಣಿಸೋದಿಲ್ಲ. ಅವಾಗ ಅವಳು ಮಾತ್ರ ಕಾಣಿಸ್ತಿರ್ತಾಳೆ. ನಿಮ್ಮಿಬ್ರು ಮಧ್ಯೆ ಏನಾದ್ರೂ? ನಮ್ಮಿಬ್ಬರ ಮಧ್ಯೆ ಇರೋದು ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ. ಎಲ್ಲ ಶುರುವಾಗೋದು ಫ್ರೆಂಡ್ಶಿಪ್ ಇಂತಾನೆ. 100ಕ್ಕೆ 100 ಹೇಳ್ತಾ ಇದ್ದೀನಿ ಕೇಳು. ನಿನಗೆ ಭಾಗ್ಯನ್ ಮೇಲೆ ಪ್ರೀತಿ ಇದೆ. ಯಾಕೆ ಇದೆಲ್ಲ ನೆನಪಾಗ್ತಾ ಇದೆ ನನಗೆ? ಅರೆ, ಡಾಕ್ಟರ್ ಅಂಕಲ್ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಅಂಕಲ್. ಏನಪ್ಪಾ ಅದೇ, ಏನ್ ಇನ್ನೂ ಮಲ್ಕೊಂಡಿಲ್ವಾ? ಇಲ್ಲ ಅಂಕಲ್, ಈಗ ಮಲ್ಗಬೇಕು. ಹೇಗಿದೆ ನಿನ್ನ ಆರೋಗ್ಯ? ಪರವಾಗಿಲ್ಲ ಅಂಕಲ್, ಚೆನ್ನಾಗಿದೆ. ನಿನ್ಗೂ ನಿನ್ನ ಫ್ರೆಂಡ್ಗೂ ಜಗಳ ಸರಿ ಹೋಯ್ತಾ? ಹಾ ಅಂಕಲ್, ಅವ್ರದ್ದು ಸರಿ ಹೋಯ್ತು. ಹಾಗಾದ್ರೆ ನೀ ತುಂಬಾ ಚೆನ್ನಾಗಿರ್ತೀಯ ಬಿಡು. ನೋಡು, ನೀ ಆ ಭಾಗ್ಯನ್ ಜೊತೆ ಇರೋ ತನಕ ಏನೂ ಆಗೋದಿಲ್ಲ. ಇದು ನಾನ್ ಕನ್ಕೊಂಡ್ ಸತ್ಯಪ್ಪ. ಈಗ ನಿನ್ ಹುಡುಗಿ ಹೇಗಿದ್ದಾಳೆ? ಅಯ್ಯೋ ಅಂಕಲ್, ನಮ್ಮ ಹುಡುಗಿನ ಏನ್ ಹೇಳ್ತಿದ್ದೀರಾ? ಆ ಥರ ಎಲ್ಲ ಏನೂ ಇಲ್ಲ ಅಂಕಲ್. ನೋಡು, ನಿನ್ ಮಾತಲ್ಲೇ ಇಷ್ಟು ಗಾಬರಿ ಇದೆ ಅಂದಮೇಲೆ ನಿಮ್ಮಿಬ್ರು ಮಧ್ಯೆ ಏನೋ ಇದೆ ಅಂತ ಗೊತ್ತಾಗ್ತಾ ಇದೆ. ಏನೂ ಇಲ್ಲ ಅಂಕಲ್. ನಾನೊಬ್ಬ ಡಾಕ್ಟರ್ ಕಣಯ್ಯ. ನಾವು ರೋಗ ಏನು ಅಂತ ತಿಳ್ಕೊಳಕ್ ಮೊದಲು ರೋಗಿ ಸೈಕಾಲಜಿನ ಚೆನ್ನಾಗಿ ಸ್ಟಡಿ ಮಾಡ್ತೀವಿ. ನೋಡು, ನೀ ಹಾಗೆಲ್ಲ ಹೇಳಕ್ ಹೋಗ್ಬೇಡ, ಅದಿಲ್ಲ ಇದಿಲ್ಲ ಅಂತ. ನನಗೆಲ್ಲ ಅರ್ಥ ಆಗತ್ತೆ. ಓಕೆ, ಜಾಸ್ತಿ ಹೊತ್ತು ನಿದ್ರೆ ಕೆಡಬೇಡ, ಮಲ್ಕೋ. ಗುಡ್ ನೈಟ್ ಅದಿ. ಸರಿ ಅಂಕಲ್, ಗುಡ್ ನೈಟ್. ಏನಿದು, ಎಲ್ಲರೂ ಒಂದೇ ದಿನ ಒಂದೇ ತರ ಮಾತಾಡ್ತಾ ಇದಾರಲ್ಲ? ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಹಾಕ್ ಹಾಕ್. ಸೆಂಟ್ರಿ ಮಧ್ಯದಲ್ಲಿ ಹಾಕ್. ಇನ್ನೊಂದ್ ಸ್ವಲ್ಪ ಅದೇ ಹೋಳ ಹಾಕಲ್ಲಿ. ಹಾಕ್ ಹಾಕ್ ಹಾಕ್. ಏನ್ ಕುಸುಮ ಇದು? ಊಟ ಮಾಡದೆ 1 ವಾರ ಆಗಿರೋ ತರ ಊಟ ಮಾಡ್ತಾ ಇದೀಯಾ? ಸಂತೋಷ ರೀ, ಸಂತೋಷ. ಏನ್ ಕುಸುಮ ಇದು? ನಮ್ ಮದುವೆ ಆದ್ಮೇಲೆ ನೀನ್ ಇಷ್ಟೊಂದು ಸಂತೋಷವಾಗಿರೋದನ್ನ ನಾನು ನೋಡ್ಲೇ ಇಲ್ಲ. ಸಂತೋಷ ಸಂದರ್ಭಗಳು ಎಷ್ಟೋ ಬಂದಿತ್ತು, ಆದ್ರೆ ಆ ಸಂತೋಷನ ಅಷ್ಟೊಂದು ಅನುಭವಿಸಿಲ್ಲ ನೀನು. ಇವತ್ತು ನೋಡಿದ್ರೆ ಯಾಕೆ ಹೀಗಾಡ್ತಾ ಇದೀಯಾ? ಊರಿ, ಆವಾಗ ಎಷ್ಟು ಸಂತೋಷ ಆಗಿತ್ತು, ಅದಕ್ಕಿಂತ ಜಾಸ್ತಿ ಸಂತೋಷ ಈಗ ಆಗ್ತಾ ಇದೆ ನಂಗೆ. ನನಗಂತೂ ಇದು ತುಂಬಾ ಖುಷಿಯಾದ ವಿಷಯ. ಹೌದಾ? ಏನತ್ತೆ ಅದು? ಅದೆಲ್ಲ ಸಮಯ ಬಂದಾಗ ನಿನಗೆ ಗೊತ್ತಾಗತ್ತೆ. ಬಹಳ ಚೆನ್ನಾಗಿದೆ. ಒಂಚೂರು ಸಾಂಬಾರ, ಅನ್ನ ಜಾಸ್ತಿ ಆಯ್ತು. ಅತ್ತೆ, ಆದಿ ಅವ್ರು ಸಿಕ್ಕಿದ್ರ? ಕೆಲ್ಸದ ಬಗ್ಗೆ ಏನಾದ್ರು ಹೇಳಿದ್ರ? ಹ್ಮ್, ಸಿಕ್ಕಿದ್ದ. ಕೆಲ್ಸಕ್ ಬಂದೇ ಬರ್ತಾನೆ, ಬರ್ದೇ ಎಲ್ಲ ಹೋಗ್ತಾನೆ. ಪ್ರೀತಿ ಅಂದ್ರೆ ಅದೇ ಅಲ್ವಾ? ಏನ್ ಹೇಳ್ತೀರಿ? ಅದು ಭಾಗ್ಯ. ಕೆಲ್ಸದ ಮೇಲೆ ಪ್ರೀತಿ. ಕೆಲ್ಸದ ಮೇಲೆ ಪ್ರೀತಿ ಅಂದ್ರೆ ಅದ್ ಹಾಗೆ ಅಲ್ವಾ?
ನೀನಿದ್ರೆ ಭಾಗ್ಯ ತುಂಬಾ ಖುಷಿಯಾಗಿರ್ತಾಳೆ. 100ಕ್ಕೆ 100 ಹೇಳ್ತಾ ಇದ್ದೀನಿ ಕೇಳು, ನಿನಗೆ ಭಾಗ್ಯನ ಮೇಲೆ ಪ್ರೀತಿ ಇದೆ. ಗೆಳತಿ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಗೆಳತಿ. ಏನ್ ಫ್ರೆಂಡು, ಇನ್ನು ಮಲಗಿಲ್ವಾ? ಇಲ್ಲ ಗೆಳತಿ. ಯಾಕೆ ನಿದ್ದೆ ಬರ್ತಿಲ್ವಾ? ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಇನ್ಮೇಲೆ ಹಾಗೆ ಪ್ರೀತಿ ಗೀತಿ ಎಲ್ಲ ಶುರು ಆದ್ಮೇಲೆ ನಿದ್ದೆನೇ ಕಡಿಮೆ, ಊಟನೂ ಕಡಿಮೆ. ಈ ಅನುಭವನ ಎಂಜಾಯ್ ಮಾಡು, ಗೊತ್ತಾಯ್ತಾ? ಅಯ್ಯೋ ನಂಗೆ ನಿದ್ದೆ ಬರ್ತಿದ್ಯಪ್ಪ. ಗುಡ್ ನೈಟ್. ನನಗೆ ಇದರಲ್ಲಿ ಪ್ರೀತಿ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ನಿನಗೆ ಭಾಗ್ಯನ ಮೇಲೆ ಪ್ರೀತಿ ಇದೆ. ನಿನ್ನ ಮನಸ್ಸಲ್ಲಿ ಭಾಗ್ಯ ಇದೆ. ನೀನ್ ಯಾಕೆ ಭಾಗ್ಯನ ಮದ್ವೆ ಆಗ್ಬಾರ್ದು? ನೀನ್ ಯಾಕೆ ಅವಳು ಬಂದು ಹೊಸ ಬಾಳ್ ಕೊಡ್ಬಾರ್ದು? ಲಾಸ್ಟ್ ಟೈಮ್ ಇಂತ ಹೋಟೆಲ್ ಅಲ್ಲಿ ತಿನ್ಬೇಕು ಅಂತ ಬಂದಾಗ ರಿಜೆಕ್ಟ್ ಮಾಡಿದ್ದೆ. ಬಟ್ ಏನ್ ಮಾಡ್ಲಿ, ನನ್ನ ಹತ್ರ ಇರೋ ಬಡ್ಜೆಟ್ಗೆ ಈ ಸಣ್ಣ ಹೋಟೆಲೇ ಬೆಸ್ಟ್. ಇಲ್ಲೇ ತಿನ್ನೋಣ, ಎಲ್ಲ ನನ್ನ ಕರ್ಮ. ಇಲ್ಲಿ ಕುಕ್ ಯಾರು? ಏನು ಅಂದ್ರೆ ಅಡಿಗೆ ಮಾಡೋರು ಯಾರಿಲ್ಲ? ಬರ ಇಲ್ಲಿ, ಅವನೇ ನೋಡಿ. ಇಲ್ಲೇನು ಅಡಿಗೆಗೆಲ್ಲ ಮಿನರಲ್ ವಾಟರ್ ಯೂಸ್ ಮಾಡ್ತೀರಾ ತಾನೆ? ಯಾವ ಎಣ್ಣೆ ಹಾಕೋದು ನೀವು? ಆಮೇಲೆ ರೈಸ್ ಎಲ್ಲ ಒಳ್ಳೆ ಕ್ವಾಲಿಟಿನಾ? ತಿಂದ್ರೆ ಏನಾಗಲ್ವಾ? ಸರ್ ತುಂಬಾ ಚೆನ್ನಾಗಿ ಮಾಡ್ತೀವಿ ಸರ್. ಇಲ್ಲಿ ಬಂದು ತುಂಬಾ ಜನ ತಿಂದು ಹೋಗ್ತಾರೆ, ಅವರೆಲ್ಲ ಆರಾಮಾಗೇ ಇದ್ದಾರೆ ಸರ್. ನಿಮ್ಗೆ ಡೌಟ್ ಇದ್ರೆ ಇಲ್ಲಿ ಕೂತಿರೋರ್ನೆಲ್ಲಾದ್ರೂ ಕೇಳಿ. ಬೇಡ, ಏನ್ ಪರವಾಗಿಲ್ಲ. ಒಂದ್ ಪ್ಲೇಟ್ ಇಡ್ಲಿ ಕೊಡಿ. ಓಕೆ ಸರ್. ಸರ್ ತೊಗೊಳ್ಳಿ ಸರ್. ಇಡ್ಲಿ ಇನ್ನೊಂದು ಸ್ವಲ್ಪ ಸ್ಮೂತ್ ಆಗಿರ್ಬೇಕಾಗಿತ್ತು. ಚಟ್ನಿ ಏನಿದು ನೀರಾಗಿದೆ, ಗಟ್ಟಿಯಾಗಿರ್ಬೇಕು ಚಟ್ನಿ. ಎಣ್ಣೆ ಒಳ್ಳೆ ಜ್ಯೂಸ್ ತರ ಬರ್ತಾ ಇದೆ. ಟೇಸ್ಟ್ ಎಲ್ಲ ಅಷ್ಟಕ್ಕಷ್ಟೇ, ಅದ್ಭುತವಾಗಂತೂ ಇಲ್ವೇ ಇಲ್ಲ. ತಟ್ಟೆ ತೊಳೆಯಲ್ವಾ? ನೋಡಿ, ಇದು ಆಯಿಲ್, ಇದು ಬರೋ ಎಣ್ಣೆ ಎಲ್ಲ ಒಂದು ಬೊಂಡಕ್ಕೆ ಹಾಕಿದೀರಾ? ಹಲೋ, ಕುಡಿಯೋ ನೀರಾ? ಹೌದು ಹೌದು ಕುಡಿಬೋದಾ? ಹೌದು ಸರ್. ಕೈಯಲ್ಲಿ ತೊಳ್ಕೊಳ್ಳೋದು ಅಲ್ಲಿದೆ ನೋಡಿ. ಟಿಶ್ಯೂ ಪೇಪರ್ ಇಲ್ವಾ? ಇಲ್ಲ ಸರ್.
ಯಾವ ಐಟಮು ಚೆನ್ನಾಗಿರ್ಲಿಲ್ಲ, ಏನೋ ಹಸುವಾಗಿತ್ತು ಅಂತ ತಿಂದೆ ಅಷ್ಟೇ. ಎಷ್ಟಾಯ್ತು ಅಂತ ಹೇಳಿ. 80 ರೂಪಾಯಿ. ಏನ್ ಮುಖ ನೋಡ್ತಾ ಇದೀಯಾ? ದುಡ್ಡು ಕೊಡು. ತಂದಿಲ್ಲ. UPI ಇದೆಯಲ್ಲ, UPI ಮಾಡ್ತೀನಿ. ವರ್ಕ್ ಆಗಲ್ಲ ಅದು. ಅಂದ್ರೆ ನನಗೆ ಕೊಡೋ ದುಡ್ಡಿಲ್ಲ ಈಗ. ಏನ್ ದುಡ್ಡೇ ಇಲ್ವಾ? ಯಾವುದೇ ಕಾರಣಕ್ಕೂ ಬಿಡ್ಬೇಡ ಪಟ್ನಾರ್ ಇವನ್ನ. ಬೇರೆ ಯಾರಾದ್ರೂ ಆಗಿದ್ರೆ ಹಚ್ಕೊಂಡವ್ರೆ ಹೋಗ್ಲಿ ಬಿಡುವಂತಿದೆ. ಇವಂಗಿರೋ ದೌಲತ್ ಇದೆಯಲ್ಲ, ಸಿಕ್ಕಾಬಟ್ಟೆ ಇದೆ. ಅವಾಗಿನ ನೋಡ್ತಾನೆ ಇದ್ದೀನಿ, ಒಂದಲ್ಲ ಒಂದ್ ಪಂಗ್ ಮಾತಾಡ್ತಾನೆ ಇದ್ದಾನೆ. ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಹೇಳ್ತಿದ್ದಾನೆ. ಪರ್ಸಲ್ಲಿ 4 ಬಿಡ್ಗಾಸಿಲ್ಲ, ಅಡಿಗೆ ಎಣ್ಣೆ ಅದು ಯೂಸ್ ಮಾಡ್ತೀರಾ, ಅದಕ್ಕೆ ಹಾಕೋ ನೀರ್ ಯಾವ್ದು ಎಲ್ಲ ಕೇಳ್ತಾನೆ. ಪಾರ್ಟ್ನರ್ ಬಿಡ್ಬೇಡಿ ಅವನ್ನ. ಸಾರಿ, ಏನೋ ಮಿಸ್ ಆಗಂದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ನಾಳೆ ತಂದ್ಕೊಡ್ತೀನಿ. ಓ, ನನ್ ತಲೆ ಮೇಲೆ ಖಾಲಿ ಜಾಗ ಕಾಣಿಸ್ತಾ ಇದೆಯಾ? ಅದಕ್ಕೆ ಗೂಬೆ ಕೂರ್ಸಕ್ ನೋಡ್ತಾ ಇದೀಯಾ? ನಿನ್ನ ಹತ್ರ ದುಡ್ಡಿಲ್ಲ ತಾನೆ? ನನ್ನ ಹತ್ರ ಒಂದ್ ಕೆಲ್ಸ ಇದೆ, ಬಾ. ಕೆಲ್ಸನಾ? ಏನ್ ಕೆಲ್ಸ? ಬಾ ಬಾ ಬಾ, ಹೇಳ್ತೀನಿ ಬಾ. ಆ ಪಾತ್ರೆ ತೊಳಿ. ಯಾರು? ನಾನಾ? ಇನ್ನೇನ್ ನಾನ್ ತೊಳಿಲ್ಲ, ಮುಚ್ಕೊಂಡ್ ತೊಳೆಯ. ಬಾದೆ ತೊಳ್ದಿ ಸಾಕು, ಬಾ. ಸದ್ಯ ಇವಾಗ್ಲಾಯ್ತು ಗೊತ್ತಾಯ್ತಲ್ಲ ನಿಮ್ಗೆ ನನ್ ಪಾಪ ಅಂತ. ಥ್ಯಾಂಕ್ ಯು. ಪಾಪ ಅಂತ ಏನ್ ಬಿಟ್ಟಿಲ್ಲ, ಅಲ್ಲಿ ದುಡ್ಡು ಕೊಟ್ರು ಅದಕ್ಕೆ ಬಿಟ್ಟಿದೀನಿ. ಯಾರು? ಅಲ್ಲ ಅವ್ರೆ ನೋಡು. ಪಾಪ ತಾಂಡವ್ ಅವ್ರೆ, ನಿಮ್ಗೆ ಈ ಪರಿಸ್ಥಿತಿ ಬರ್ಬಾರ್ದಿತ್ತು. ಊಟಕ್ಕೆ ದುಡ್ಡು ಕೊಡೋ ಗತಿ ಇಲ್ದಂಗ ಆಗೋಯ್ತಲ್ಲ. ಛೇ, ಇವತ್ತು ದುಡ್ಡಿಲ್ಲ ಅಂದ್ರೆ ಆಬ್ವಿಯಸ್ಲಿ ನಾಳೆನೂ ದುಡ್ಡಿರಲ್ಲ. ಒಂದ್ ಕೆಲ್ಸ ಮಾಡಿ ಇರಿ. ಇದನ್ನ ಭಿಕ್ಷೆ ಅಂತ ತಗೊಳ್ಳಿ. ಭಿಕ್ಷೆ ಅಂತ ತಗೊಳಕ್ಕಾಗ್ಲಿಲ್ಲ ಅಂದ್ರೆ ಸಾಲ ಅಂತ ತಗೊಳ್ಳಿ. ನಿಮ್ ಸಂಬಳ ಬಂದ್ರೆ ಒಂದೊಂದ್ ದಿನ ವಾಪಸ್ ತಂದ್ಕೊಳ್ಳಿ. ಹೇಳಿದ್ನಲ್ಲ, ಭಿಕ್ಷೆ ಅಂತ ಅನ್ಕೊಳ್ಳಿ ಅಂತ. ಸರಿನಾ? ಭಾಗ್ಯ, ನಂಗೆ ತಾಂಡವ್ ಸೂರ್ಯವಂಶಿಗೆನೆ ಭಿಕ್ಷೆ ಹಾಕ್ತೀಯ? ಏನೇ ಅನ್ಕೊಂಡಿದ್ಯಾ? ಏನ್ ಮಾಡ್ತೀನಿ ನೋಡ್ತಾ ಇರು. ನನ್ ಲೆವೆಲ್ ಏನು ಅಂತ ಗೊತ್ತಾ ನಿನ್ಗೆ? ನನಗ್ ಭಿಕ್ಷೆ ಹಾಕೋಷ್ಟೆಲ್ಲ ಬೆಳ್ದಿಲ್ಲ ನೀನು. ಇವ್ನ್ ಬರೀ ಕನ್ಸ್ ಕಾಣೋದೇ ಆಯ್ತು. ಮಾಡ್ತೇನೆ ಸರಿಯಾಗಿ ನಿನಗೆ. ಎಮ್ಮೆ, ನನಗೆ ಭಿಕ್ಷೆ ಹಾಕ್ತೀಯ? ನಿನ್ನ ಏನ್ ಮಾಡ್ತೀನಿ ನೋಡಿ. ಭಾಗ್ಯ,
ಕನಸು ಕಾಣ್ತಿದ್ನ? ಹೌದು, ಕನ್ಸೆ ಕಾಣ್ತಿದೆ. ಏನು ಭಾಗ್ಯಂದೇ ಕನ್ಸ್ಬಿಟ್ಟ? ನೀನು ಕನ್ಸಲ್ಲಿ ಭಿಕ್ಷೆ ಬೇಡ್ತಾ ಇದ್ದೆ, ಆ ಭಾಗ್ಯ ನಿನಗೆ ಭಿಕ್ಷೆ ಆಗ್ತಾ ಇದ್ಲು. ಹೌದು ಶ್ರೇಷ್ಠ, ಯಾವ ಕರ್ಮನೋ ಏನೋ. ತಾಂಡವ್, ಬೆಳಗ್ಗಿನ ಜಾವದ ಕನ್ಸು ನಿಜ ಆಗತ್ತಂತೆ. ಏ ಶ್ರೇಷ್ಠ, ಏನೇನೋ ಹೇಳ್ಬೇಡ. ಏ ತಾಂಡವ್, ನಾನು ಏನೇನೋ ಹೇಳ್ತಾ ಇಲ್ಲ ಕಣೋ, ಇರೋದನ್ನೇ ಹೇಳ್ತಾ ಇರೋದು. ಹೀಗೆ ಆದ್ರೆ ಗ್ಯಾರಂಟಿ ಅವಳು ನಿನ್ನ ಬೀದಿಗೆ ತರ್ತಾಳೆ. ತಾಂಡವ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಮನೆನ ನಿಂದಾಕ್ಸ್ಕೊಳ್ತೀಯೋ ನೀನ್ ಸೇಫ್. ಇಲ್ಲ ಅಂದ್ರೆ ನಿನ್ ಕತೆ ಮುಗೀತು. ಕರೆಕ್ಟ್ ಶ್ರೇಷ್ಠ, ಇದಕ್ಕೆಲ್ಲ ಅಂತ್ಯ ಹಾಡ್ಲೇಬೇಕು. ಇಲ್ಲ ಅಂದ್ರೆ ಭಾಗ್ಯ ನನ್ನ ತಲೆ ಮೇಲೆ ಸವಾರಿ ಮಾಡ್ಬಿಡ್ತಾಳೆ. ವಾರಿಜಾ, ಕಾಫಿ ಕೊಡು. ನಂಗೂ ಸ್ವಲ್ಪ ಕೊಡಮ್ಮ. ಯಾಕಪ್ಪ, ಏನೋ ಒಂಥರ ಇದೆಯಾ? ಏನಾಯ್ತು? ನೀನ್ ನೋಡಿದ್ರೇನೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಅನ್ಸುತ್ತೆ. ಯಾಕೆ, ನಿದ್ದೆ ಬರ್ಲಿಲ್ವಾ? ಹಾಗೇನಿಲ್ಲಪ್ಪ, ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಹೌದು, ಇನ್ಮೇಲೆ ಕೆಲಸಕ್ಕೆ ಬೇಗ ಹೋಗ್ಬೇಕು ಅಂತಿದ್ದೆ, ಹೋಗೇ ಇಲ್ಲ. ಯಾಕಪ್ಪ, 2 ದಿನಕ್ಕೆ ಸಾಕಾಯ್ತಾ? ಅಯ್ಯೋ ಹಾಗೇನಿಲ್ಲಪ್ಪ, ಇವತ್ತು ಸ್ವಲ್ಪ ನಿಧಾನಕ್ಕೆ ಬಂದ್ರು ನಡೆಯುತ್ತೆ ಅಂತಂದ್ರು ಭಾಗ್ಯ ಅವರು, ಅದಕ್ಕೆ ನಿಧಾನಕ್ಕೆ ಎದ್ದೆ. ಈಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಅಲ್ಲ ಕಣ ಆದಿ, ಅಪ್ಪ, ನಾನು ಒಳ್ಳೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅನ್ನೋ ಥರ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾನೆ ಇದ್ದೀರಲ್ಲ. ಇಲ್ಲೇ ಇದ್ರೆ ಕ್ವೆಶ್ಚನ್ ಕೇಳ್ತಾನೆ ಇರ್ತಾರೆ. ಎಲ್ಲ ತಗೊಂಡ್ರ? ಎಷ್ಟೊತ್ತು? ಹುಷಾರಾಗಿ ಹೋಗಿ ಬನ್ನಿ. ಬಾಯ್ ಮಕ್ಕಳೇ, ಹುಷಾರು. ಭಾಗ್ಯ, ಒಂದ್ ಗುಟ್ಟು ಕಾಫಿ ಕೊಡಬ. ಅಯ್ಯೋ, ರೆಡಿ ಇದೆ ಅತ್ತೆ, ತರ್ತೀನಿ. ನಮಸ್ತೆ ಮಿಸ್ಟರ್ ಅಂಡ್ ಮಿಸಸ್ ಕುಸುಮಾಂಬೆ ಅವರಿಗೆ. ಅಯ್ಯೋ, ಏನಿದು, ನಾನು ಬರ್ತಿದ್ದಂಗೆನೆ ಎದ್ ನಿಂತ್ಕೊಂಡೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ದೀರಾ? ನನಗೆ ಈ ರೇಂಜ್ ಡಿಮಾಂಡ್ ಇದೆ ಅಂತ ಇವತ್ತೇ ಗೊತ್ತಾಗಿದೆ ಸರ್. ಏ ಮನೆ ಹಾಳ, ಇಲ್ಲಿಗೆ ಯಾಕೆ ಬಂದೆ? ಮೊದಲು ಅದನ್ನ ಹೇಳು. ಮದರ್ ಇಂಡಿಯಾ ಏನಂದೆ? ಮನೆ ಹಾಳ. ಎಕ್ಸಾಕ್ಟ್ಲಿ, ನೀನ್ ನನ್ನ ಮನೆ ಹಾಳ ಅಂತಂದ್ಮೇಲೆ ಮನೆ ಹಾಳು ಮಾಡೋದಕ್ಕೇನೆ ಬಂದಿದ್ದೀನಿ. ಏ ತಾಂಡವ್, ಏನು ಹೇಳ್ತಾ ಇದ್ದೆ ನೀನು? ಏನಿಲ್ಲ ಡ್ಯಾಡಿ, ಸಣ್ಣ ವಿಷಯ. ಈ ಮನೆ ನನಗೆ ವಾಪಸ್ ಬೇಕು. ಏನೋ ಹೇಳ್ತಿದ್ಯಾ ನೀನು? ಯಾಕಮ್ಮ, ನಾನೇನು ಉರ್ದುಲ್ ಹೇಳಿದ್ನ, ಮಲಯಾಳಂನಲ್ಲಿ ಹೇಳಿದ್ನ? ನಿನಗೆ ಅರ್ಥ ಆಗೋ ತರ ಸ್ವಚ್ಛ ಭಾಷೆ, ಅಚ್ಚ ಭಾಷೆ ಕನ್ನಡದಲ್ಲಿ ತಾನೇ ನಾನು ಹೇಳಿದ್ದು. ಸಿ, ಈ ಮನೆ ನನ್ನ ಹೆಸರಲ್ಲಿದೆ. ಸೊ ಈ ಮನೆನ ನನಗೆ ಬಿಟ್ಕೊಡಿ. ನನ್ನ ಹೆಸರಲ್ಲಿ ಏನಿದೆಯೋ ಅದನ್ನ ನಾನು ಕೇಳೋದಕ್ಕೆ ಬಂದಿದ್ದೀನಿ, ಅಷ್ಟೇ, ಸಿಂಪಲ್. ಏಯ್, ಮನೆ ನಿನ್ನ ಹೆಸರಲ್ಲಿ ಇರ್ಬೋದು, ಆದ್ರೆ ಈ ಜಾಗ ನನ್ನ ಹೆಸರಲ್ಲಿ ಇರೋದು. ಯಾವ ಕಾರಣಕ್ಕೂ ಬಿಟ್ಕೊಡೋಕ್ ಸಾಧ್ಯನೇ ಇಲ್ಲ. ಸರಿಯಾಗಿದ್ರೆ ಮನೆ ಕೊಡ್ಬೇಡಿ, ಬಟ್ ಅದಕ್ಕೆ ಈಕ್ವಲ್ ಆಗಿರೋ ಅಂತ ದುಡ್ಡು ಕೊಡಿ.
ಈ ಮನೆ ಮೇಲೆ ನಿಮಗೋಸ್ಕರ ಅಂತ ಒಂದು ಡಿಸ್ಕೌಂಟ್ ಕೊಟ್ಬಿಟ್ಟು ಒಂದು ರೇಟ್ ಫಿಕ್ಸ್ ಮಾಡ್ತೀನಿ, ಅದನ್ನ ನನಗೆ ಕೊಟ್ಬಿಡಿ ಅಷ್ಟೇ. ಏ ತಾಂಡವ್, ನಿನಗೆ ನಾಚಿಗೆ ಮಾನ ಮರ್ಯಾದೆ ಏನು ಇಲ್ವೇನೋ? ಇದ್ ದಿವಸ ನಮ್ಮನೇಲಿ ಬಿಟ್ಟು ಹೋಗಿ ಈಗ ದಬ್ಬಾಳಿಕೆ ಮಾಡಕ್ ಬಂದಿದ್ಯಾ ನೀನು? ಅರೆ ಇಲ್ಲ ಪಪ್ಪ ಜಾನ್, ಕಾನೂನು ಪ್ರಕಾರ ಈ ಮನೆನ ಕೇಳೋದಕ್ ಬಂದಿದ್ದೀನಿ ಅಷ್ಟೇ. ಅರೆ ಸರ್, ನೀವೇನೋ ಅವ್ರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಸ್ಟನ್ ಆಗ್ಬಿಟ್ಟಿದ್ದೀರಾ. ಕೊಡಿ ಸರ್ ನೋಟಿಸ್ನ. ನೋಡಿ ಸರ್, ಮನೆ ಇವ್ರ ಹೆಸರಲ್ಲಿದೆ, ಜಾಗ ನಿಮ್ಮ ಹೆಸರಲ್ಲಿರೋ ಕಾರಣ ನಿಮ್ಗೆ ಮನೆ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ತಾಂಡವ್ ಸರ್ ಹೇಳಿರೋ ಅಮೌಂಟ್ನ ನೀವು ಪೇ ಮಾಡಿ. ಲಾಯರ್ ಸರ್, ಏನಿದೆ ಅರ್ಧ ಪಿಕ್ಚರ್ ತೋರ್ಸ್ಬಿಟ್ಟು ಸುಮ್ಮನೆ ಬಿಟ್ರಲ್ಲ, ಫುಲ್ ವಿಷಯ ಹೇಳಿ. ಈ ಮನೆ ತಾಂಡವ್ ಸರ್ ಹೆಸರಲ್ಲಿರೋದ್ರಿಂದ ಅವರು ಸ್ಟೇ ತಂದಿದ್ದಾರೆ. ಸೊ ಈ ಮನೆಯಲ್ಲಿ ಯಾರು ಇರೋ ಹಾಗಿಲ್ಲ. ಈಗಿಂದೀಗ್ಲೇನೆ ಎಲ್ರೂ ಮನೆನ ಖಾಲಿ ಮಾಡ್ಬೇಕು. ಮುಂದೆ ಏನೇ ಮಾತಾಡೋದಿದ್ರು ಕೋರ್ಟಲ್ಲಿ ಬಂದು ಮಾತಾಡ್ಬೇಕು.